ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಸಂತೋಷವಾಗಿ ಉಲ್ಲಾಸವಾಗಿ ಯೇಸುವನ್ನು ಹಿಂಬಾಲಿಸುವುದು ನಮ್ಮ ಜೀವಿತದಲ್ಲಿ ಆಶೀರ್ವಾದ. ಈ ದಿನ ಕೂಡ ಯೇಸು ನಿಮ್ಮೊಂದಿಗೆ ಇದ್ದು ನಿಮ್ಮೊಂದಿಗೆ ಮಾತನಾಡಿ ಕರಹಿಡಿದು ಮುನ್ನಡೆಸುತ್ತಾನೆ. ಅದಿರಲಿ, ಇದೇನಿದು ದಾವಿದ ಸಭಾಂಗಣ, ಡೇವಿಡ್ ಆಡಿಟೋರಿಯಂ ಎಂದು ಇದೆ ಅನ್ನುತ್ತೀರಾ? ಇದು ನಮ್ಮ ಯೇಸು ಬಿಡಿಸುತ್ತಾನೆ ಕ್ಯಾಂಪಸ್ನ ಒಳಗೆ ಏಲಿಮ್ ಗಾರ್ಡನ್ ಎಂಬುದಾಗಿ ಒಂದು ಗಾರ್ಡನ್ ಇದೆ. ಜನರು ಇಲ್ಲಿ ಪ್ರಾರ್ಥನೆಗೆ ಬರುವವರು ಇಲ್ಲಿ ತಂಗುತ್ತಾರೆ. ಇದರಲ್ಲಿ ಡೇವಿಡ್ ಆಡಿಟೋರಿಯಂ, ದಾವಿದ ಸಭಾಂಗಣ ಎಂಬುದಾಗಿ ದೇವರೊಂದನ್ನು ಕಟ್ಟಲು ಹೇಳಿದರು. ಯಾಕೆ ಅಂದರೆ ಅನೇಕ ಸೇವೆಗಳು, ಅನೇಕ ಸಭೆಯ ಪಂಗಡಗಳಿಗೆ ಸೇರಿದವರು ಅವರು ಬಂದು ಈ ಕ್ಯಾಂಪಸ್ನಲ್ಲಿ ತಂಗಿದ್ದು ಕೂಟ ನಡೆಸುವುದಕ್ಕೆ ಬಯಸುತ್ತಾರೆ. ನಮ್ಮ ದೇವರ ಗೂಡಾರದಲ್ಲಿ ಪ್ರತಿನಿತ್ಯ ಕೂಟ ಪ್ರಾರ್ಥನೆಗಳು ನಡೆಯುತ್ತಲೇ ಇರುತ್ತವೆ. ಆದ್ದರಿಂದ ಈ ರೀತಿ ಬರುವವರಿಗಾಗಿಯೇ ಪ್ರತ್ಯೇಕವಾಗಿ ಒಂದು ಆಡಿಟೋರಿಯಂ ಕಟ್ಟುವಂತೆ ದೇವರು ಹೇಳಿದರು. ಅದಕ್ಕೆ ಇದನ್ನು ನಿರ್ಮಿಸಿದ್ದೇವೆ. ಇದರಲ್ಲಿ ಸುಮಾರು 1,000 ಜನರು ಕುಳಿತುಕೊಳ್ಳಬಹುದು. ಈಗಲೂ ಕೂಡ ಇಲ್ಲಿ ಅನೇಕ ಸಭೆಯ ಪಂಗಡಗಳಿಗೆ ಸೇರಿದವರು ಅವರ ಸಭೆಯ ಕೂಟಗಳು, ಪ್ರಾರ್ಥನೆಗಳನ್ನು ನಡೆಸುವುದಕ್ಕೆ ನಾವಿಲ್ಲಿ ಸ್ಥಳವನ್ನು ಕೊಡುತ್ತೇವೆ. ಸೌಕರ್ಯಗಳನ್ನು ಕೂಡ ಮಾಡಿದ್ದೇವೆ. ಆ ಒಂದು ಸ್ಥಳವೇ ಇದು. ದಾವಿದ ಸಭಾಂಗಣದಲ್ಲಿ ಅನೇಕ ಸಭೆಗಳು, ಸೇವೆಯ ಪಂಗಡಗಳಿಗೆ ಸೇರಿದವರು ಆಗಾಗ್ಗೆ ಬಂದು ಇಲ್ಲಿ ಕೂಟಗಳನ್ನು ನಡೆಸುತ್ತಾ ಇರುತ್ತಾರೆ. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಅಂದರೆ ರೋಮಾಪುರದವರಿಗೆ 8:14 ವಾಕ್ಯ. ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಯೋಹಾನ 1:12 ಹೇಳುತ್ತದೆ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನನ್ನು ಸ್ವೀಕರಿಸಿಕೊಳ್ಳುವಾಗ ದೇವರ ಮಕ್ಕಳು ಎಂಬಂತ ಅಧಿಕಾರ. ಅದುವೇ ಚೈಲ್ಡ್ ಆಫ್ ಗಾಡ್, ಚಿಲ್ಡ್ರನ್ ಆಫ್ ಗಾಡ್, ದೇವರ ಮಕ್ಕಳು, ಚೈಲ್ಡ್ ಆಫ್ ಗಾಡ್. ಯೇಸುವನ್ನು ಹೃದಯದಲ್ಲಿ ಸ್ವೀಕರಿಸಿಕೊಳ್ಳುವಾಗ ಆತನ ರಕ್ತ ನಮ್ಮ ಹೃದಯವನ್ನು ತೊಳೆದು ಶುದ್ಧೀಕರಿಸುವುದು. ದೇವರಿಗೂ ನಮಗಿರುವಂತಹ ಸಂಬಂಧ, ಆತನು ತಂದೆ, ನಾವು ಮಕ್ಕಳು. ನಮ್ಮನ್ನು ಮಕ್ಕಳಂತೆ ದೇವರು ನೋಡುತ್ತಾರೆ. ನಾವು ರಕ್ಷಣೆ ಹೊಂದುವಾಗ ಆತನ ಮಕ್ಕಳಾಗಿ ಬದಲಾಗುತ್ತೇವೆ. ಆದರೆ ಅಲ್ಲಿಗೆ ನಿಂತು ಹೋಗಬಾರದು. ನೀವು ಒಂದು 10 ವರ್ಷಗಳಾಗಿ 2 ವರ್ಷದ ಮಗುವಿನ ಹಾಗೆ ಇದ್ದರೆ ಹೆತ್ತವರು ಯಾರಾದರೂ ಇಷ್ಟಪಡುವರ? ಇಲ್ಲ, ಬೆಳೆಯಬೇಕು, ಅವರು ಇನ್ನೂ ಕೂಡ ಯವನ ಪ್ರಾಯಕ್ಕೆ ಬರಬೇಕು, ಒಂದು ಮೆಚುರಿಟಿ ಬರಬೇಕೆಂದು ಬಯಸುತ್ತಾರಲ್ಲ. ಅದುವೇ ದೇವರ ಪುತ್ರ ಪುತ್ರಿಯರು ಆಗುವುದು. ಅದು ಹೇಗಂತೆ, ದೇವರ ಆತ್ಮನಿಂದ ನಡೆಸಿಕೊಳ್ಳುವಂಥವರು ದೇವರ ಪುತ್ರ ಪುತ್ರಿಯರು. ಈಗ ಒಂದು ಚಿಕ್ಕ ಮಗು ಇರುವುದಾದರೆ ಹೆತ್ತವರು ಹೇಳುತ್ತಾರೆ, ನಮಗೊಂದು ಚಿಕ್ಕ ಮಗು ಇದೆ ಎಂಬುದಾಗಿ. ಅದೇ ಸಮಯದಲ್ಲಿ ಬೆಳೆದು ಯೌವನ ಪ್ರಾಯಕ್ಕೆ ಬಂದರೆ, ನನಗೊಬ್ಬ ಮಗನಿದ್ದಾನೆ, ಪುತ್ರ, ನನಗಾಗಿ ಎಲ್ಲವನ್ನು ಮಾಡುತ್ತಾನೆ, ಎಲ್ಲವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಎಂದು ಹೇಳುತ್ತಾರಲ್ಲ. ಅದೇ ರೀತಿಯಾಗಿ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಪವಿತ್ರಾತ್ಮನ ನಡೆಸುವಿಕೆಯ ಪ್ರಕಾರ ನಾವು ನಡೆಯಲು ಆರಂಭಿಸಿದರೆ ದೇವರ ಪುತ್ರರು. ಮಕ್ಕಳಿಗೆ ಯಾರಾದರೂ ಜವಾಬ್ದಾರಿ ಕೊಡುತ್ತಾರಾ? ಮಕ್ಕಳಿಗೇನಾದರೂ ತಿಂಡಿ ಕೊಟ್ಟು ಅವರನ್ನು ಸಂತೋಷ ಪಡಿಸುತ್ತಾರೆ. ಆದರೆ ನಾವು ಪುತ್ರರಾದರೆ ನಾವು ನಮ್ಮ ಹೆತ್ತವರನ್ನು ಸಂತೋಷ ಪಡಿಸುವಂಥ ಒಂದು ಹಂತಕ್ಕೆ ಬರುತ್ತೇವೆ. ಅದುವೇ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ನಡೆಸಲ್ಪಡುವಂಥ ಅನುಭವಕ್ಕೆ ಬಂದವರೇ ದೇವರನ್ನು ಸಂತೋಷಪಡಿಸಲು ಸಾಧ್ಯ. ಇನ್ನು ಎಷ್ಟು ದಿನಗಳು ದೇವರು ನನ್ನನ್ನು ಕೂಸಿನಂತೆ ನಡೆಸಿಕೊಳ್ಳಬೇಕು ಎಂದು ಅಂದುಕೊಳ್ಳುತ್ತೀರಿ? ನೀವು ಆತನನ್ನು ಸಂತೋಷ ಪಡಿಸುವಂತೆ ನಡೆಸಲ್ಪಡಬೇಕಲ್ಲವಾ? ಹಾಗಾದರೆ ಪವಿತ್ರಾತ್ಮನಿಂದ ನಡೆಸಲ್ಪಡಬೇಕು. ಮುಂಜಾನೆ ಎದ್ದು ದೇವರ ಬಳಿ ಕೇಳಬೇಕು, ಇಂದು ನಾನೇನು ಮಾಡಬೇಕು, ಹೇಗೆ ಮಾಡಬೇಕು, ಇದನ್ನು ಹೇಗೆ ಮಾಡಬೇಕು. ದೇವರು ಆಲೋಚನೆ ಕೊಡುವರು, ನಿಮ್ಮನ್ನು ಮುನ್ನಡೆಸುವರು. ಈ ಸೇವೆ ಇಷ್ಟು ಚೆನ್ನಾಗಿ ನಡೆಯುವುದಕ್ಕೆ ಕಾರಣ ಏನು ಗೊತ್ತಾ? ದೇವರ ನಡೆಸುವಿಕೆ. ಪವಿತ್ರಾತ್ಮನ ಮೂಲಕವಾಗಿ ಆಡಿಟೋರಿಯಂ ಕಟ್ಟಿದ್ದು ಕೂಡ ಕರ್ತನ ಆತ್ಮನು ಗೈಡ್ ಮಾಡಿದನು, ಈ ರೀತಿಯಾಗಿ ಮಾಡು, ಈ ರೀತಿಯಾಗಿ ಕಟ್ಟು ಎಂಬುದಾಗಿ. ಆದ್ದರಿಂದ ಇಂದು ಇಲ್ಲಿ ಎಷ್ಟು ಸೇವೆಗಳು ನಡೆಯುತ್ತಾ ಇವೆ, ಅವರೆಲ್ಲ ಸಂತೋಷ ಪಡುತ್ತಾ ಇದ್ದಾರೆ. ಅಂದರೆ ಪ್ರತಿಯೊಂದನ್ನು ಕೂಡ ದೇವರು ಗೈಡ್ ಮಾಡಿದ್ದು, ಇದನ್ನು ಮಾಡು, ಈ ರೀತಿಯಾಗಿ ಕಟ್ಟು, ಈ ರೀತಿ ಮಾಡಿ ಇಡು, ಗೈಡೆನ್ಸ್ ಕೊಡುತ್ತಾರೆ. ಪವಿತ್ರಾತ್ಮನ ಮೂಲಕ ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನು ಮುನ್ನಡೆಸುತ್ತಾರೆ. ನೀವು ಅನುಭವದೊಳಗೆ ಬರಬೇಕು. ಇಂದು ಮುಂಜಾನೆ ಪವಿತ್ರಾತ್ಮನು ಮಾತನಾಡಿದನ, ನಿಮಗೆ ಪ್ರೇರೇಪಣೆಗಳನ್ನು ಕೊಟ್ಟನ, ನಿಮಗೆ ಆ ನಡೆಸುವಿಕೆಯನ್ನು ಕೊಟ್ಟನ. ಇಲ್ಲವಾದರೆ ಹೋಗಿ ಸ್ವಲ್ಪ ಕಾದಿರಿ, ಪ್ರಾರ್ಥನೆ ಮಾಡಿ ದೇವರ ಬಳಿ ಕೇಳಿರಿ, ದೇವರು ಸುಂದರವಾಗಿ ನಿಮ್ಮನ್ನು ಮುನ್ನಡೆಸುವರು. ಆ ರೀತಿ ನಡೆಸಲ್ಪಡುವಂಥ ಒಂದು ಅನುಭವದೊಳಗೆ ಬರುವಾಗ ಸ್ಪಿರಿಚುವಲ್ ಆಗಿ ಒಂದು ಮೆಚುರಿಟಿ ಬರುತ್ತದೆ. ಅವರ ಬಳಿಯಲ್ಲೇ ಕರ್ತನ ರಹಸ್ಯಗಳನ್ನು ಮಾತನಾಡಲು ಸಾಧ್ಯ, ಜವಾಬ್ದಾರಿಗಳನ್ನು ಕೊಡಲು ಸಾಧ್ಯ, ವ್ಯತ್ಯಾಸವಾಗಿ ನಡೆಸಲು ಸಾಧ್ಯ. ಆದ್ದರಿಂದ ದೇವರೇ, ನಾನು ಇನ್ನೂ ಮಗುವಾಗಿಯೇ ಇರಬಾರದು, ಪುತ್ರನಾಗಿ ಪುತ್ರಿಯಾಗಿ ಆಗಬೇಕು. ಅದಕ್ಕೆ ನಿಮ್ಮ ಅಭಿಷೇಕವನ್ನು, ನಿಮ್ಮ ಮುನ್ನಡೆಸುವಿಕೆಯನ್ನು ಕೊಡಿರಿ ಎಂಬುದಾಗಿ ಕೇಳಿರಿ. ಕೇಳುತ್ತೀರಾ? ಬಯಸುತ್ತೀರಾ? ಹಾಗೆ ಕೈಗಳನ್ನು ಎತ್ತಿ ಪ್ರಾರ್ಥನೆ ಮಾಡಿರಿ. ಯೇಸುವೆ, ನಿಮ್ಮ ಮಗುವಾಗಿ ನಾನು ಕೂಸಾಗಿಯೇ ಇರಬಾರದು, ನನ್ನ ಆತ್ಮಿಕ ಜೀವಿತದಲ್ಲಿ ಬೆಳೆಯಬೇಕು, ನಿಮಗೆ ಪುತ್ರನಾಗಿ ಪುತ್ರಿಯಾಗಿ ಇರಬೇಕು. ನನಗೆ ಆ ಅನುಭವವನ್ನು ಕೊಡಿರಿ, ಪವಿತ್ರಾತ್ಮನಿಂದ ತುಂಬಿಸಿರಿ.
ಪವಿತ್ರಾತ್ಮನಿಂದ ನನ್ನನ್ನು ಮುನ್ನಡೆಸಿರಿ. ನೀವು ಮುನ್ನಡೆಸುವ ಹಾಗೆ ಬಾಳಲು ಒಪ್ಪಿಸಿ ಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.